ज्ञानमुद्राय योगिनी नाथाय रुक्मिणेशाय नमो वेदान्तवेदिनी। ओं रामाय रामभद्राय रामचंद्राय वेदसे रघुनाथाय नाथाय सीताया पतेन्महमनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय चरमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವಾಗ ನಾರದರು ಹೇಳ್ತಾರೆ ಏನಂತ ಹೇಳಿದರೆ, ನನಗೆ ಭಗವಂತ ಹೇಳಿದ ಏನಂತ ಹೇಳಿದರೆ, ನನ್ನ ತೊಡೆಯಲ್ಲಿ ಕೂತವಳು ಶ್ರೀರೂಪ ಶ್ರೀಯ ಅಂತ ಹೇಳಿದರೆ ಶ್ರೀರೂಪ ನನ್ನ ತೊಡೆ ಮೇಲೆ ಕೂತಿದ್ದಾಳೆ. ಆಮೇಲೆ ಲಕ್ಷ್ಮೀದೇವಿಯೇ ಅವಳ ಮೂಲ ರೂಪದಲ್ಲಿ ನನ್ನ ವಕ್ಷಸ್ಥಳದಲ್ಲಿ ಕೂತಿದ್ದಾಳೆ. ವಕ್ಷಸ್ಥಳದಲ್ಲಿ ಕೂತು ಎಡಭಾಗದಲ್ಲಿ ಪೂರ್ತಿ ನನ್ನ ಎಡಭಾಗವನ್ನು ಆವರಿಸಿಬಿಟ್ಟಿದ್ದಾಳೆ. ಅವಳ ಬಲಭಾಗಕ್ಕೆ ನಾನಿರುವ ಕಾರಣ ಅವಳು ದಕ್ಷಿಣ ಅಂತ ಹೆಸರಾಗಿದೆ ಅವಳಿಗೆ. ಆಮೇಲೆ ಅರ್ಧ ಭಾಗ ಪೂರ್ತಿ ಅವಳು ಆವರಿಸಿರುವ ಕಾರಣ ನಾನು ಅರ್ಧನಾರಾಯಣ ಅಂತ ಹೇಳಿಕೊಂಡಿದ್ದೆ. ಆಗಿದೆ, ನನಗೆ ಪ್ರಸಿದ್ಧ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಆಮೇಲಿಂದ ಹೇಳ್ತಾನೆ, ಭಗವಂತ ನನಗೆ ಹೇಳಿದ ಅಂತ ನಾರದರು ಹೇಳೋದು ಏನಂತ ಹೇಳಿದರೆ, ಎಲ್ಲರಿಗಿಂತ ಸರ್ವೋತ್ತಮ ನಾನು. ಯಾಕೆ ಅಂತ ಹೇಳಿದರೆ, ನಾನು ಪೂರ್ಣನಾಗಿರುವಂಥದ್ದು, ಸುಪೂರ್ಣ. ಇನ್ನದು ಜ್ಞಾನದಲ್ಲಿಯೂ ಪೂರ್ಣ ನಾನು, ಸುಖದಲ್ಲಿಯೂ ಪೂರ್ಣ ನಾನು, ಶಕ್ತಿಯಲ್ಲಿಯೂ ಪೂರ್ಣ ನಾನು ಅಂತ ಹೇಳಿದರೆ ನನ್ನ ಹಾಗೆ ಪೂರ್ಣ ಮತ್ತು ಸ್ವತಂತ್ರ ಇನ್ಯಾರೂ ಇಲ್ಲ, ಲಕ್ಷ್ಮೀದೇವಿಯೂ ಇಲ್ಲ ಅಂತ ಅರ್ಥ. ಸೊ ಇನ್ಯಾರೂ ಇಲ್ಲದ ಕಾರಣ ನಾನು ಸರ್ವೋತ್ತಮನಾಗಿದ್ದೇನೆ ಅಂತ ಅಲ್ಲಿವರೆಗಾಗಿದೆ. ಇವತ್ತು 76ನೇ ಶ್ಲೋಕವೇಳೆ. ಶ್ರೀ ಗುರುಭ್ಯೋ ನಮಃ. ತಾಭಿಶ್ಚೈತಾಭಿರ್ದಕ್ಷಿಣಾಭಿಃ ಸಮೇತ ವರಿಷ್ಠೋಹಂ ಜಗತಃ ಸರ್ವದೈವ ಮತ್ಸಾಮರ್ಥ್ಯಾನ್ನೈವ ಚಾನಂತ ಭಾಗೋ ದಕ್ಷಿಣಾನಾಂ ವಿದ್ಯತೆ ನಾರದೇತಿ. 76ನೇ ಶ್ಲೋಕ. ಭಗವಂತನು ಹೇಳ್ತಾ ಇದ್ದಾನೆ ನಾರದರಿಗೆ, ಕೆಲವು ನಾರದನೇ, ವೇದಾಭಿಮಾನಿಯಾದ ಯಜ್ಞನಾಮಕಳಾದ ಈ ದಕ್ಷಿಣಾದೇವಿಯರಿಂದ ಕೂಡಿದ ಈ ಜಗತ್ತಿನಿಂದ ನಾನು ಯಾವಾಗಲೂ ಉತ್ತಮನು. ನನ್ನ ಸಾಮರ್ಥ್ಯಗಳ ಅನಂತ ಭಾಗದ ಏಕ ದೇಶವೂ ಕೂಡ ಈ ದಕ್ಷಿಣಾದೇವಿಯಲ್ಲಿ ಇರುವುದಿಲ್ಲ ಅಂತ ಹೇಳುತ್ತಾನೆ. ತಾಭಿಶ್ಚೈತಾಭಿಃ ದಕ್ಷಿಣಾಭಿಃ ಸಮೇತಾತ್ ವರಿಷ್ಠೋಹಂ ಜಗತಃ ಸರ್ವದೈವ ಮತ್ಸ್ಯಾಮರ್ತ್ಯಾತ್ ನೈವ ಚ ಅನಂತ ಭಾಗೋ ದಕ್ಷಿಣಾನಾಂ ವಿದ್ಯತೆ ನಾರದೇತಿ. ಹೇ ನಾರದರೆ ಅಂತ ಭಗವಂತ ಹೇಳುವಂಥದ್ದು. ತಾಭಿಃ ಚ ಏತಾಭಿಃ ದಕ್ಷಿಣಾಭಿಃ ತಾಭಿಃ ಆ ಎಲ್ಲ ರೂಪಗಳಿರುವ ಮಹಾಲಕ್ಷ್ಮಿ ಅಂತಂದರೆ ತಾಭಿಃ ಅವರುಗಳಿಗಿಂತ ಬಹುವಚನ. ಯಾರು? ಮಹಾಲಕ್ಷ್ಮಿದು ಸುಮಾರು ರೂಪ ಇದೆ. ವೇದಾಭಿಮಾನಿನಿ ಅಂತ ಹೇಳ್ಕೊಂಡು 4 ರೂಪ ಇದೆ ವೇದಗಳದ್ದು. ಆಮೇಲಿಂದ 4 ವೇದಕ್ಕೆ 4 ರೂಪಗಳು ಅಂತ ಹಾಗೆ. ಆಮೇಲಿಂದ ದಕ್ಷಿಣಾಭಿಮಾನಿನಿ ಇದು ಯಜ್ಞಾಭಿಮಾನಿನಿ ಅಂತ ಹೇಳ್ಕೊಂಡು ಎಷ್ಟೋ ರೂಪ ಇದೆ, ಎಷ್ಟು ಯಜ್ಞಗಳಿದೆ. ಆಮೇಲಿಂದ ಶ್ರೀಭೂದುರ್ಗಾ ಅಂತ ರೂಪ ಇದೆ. ಹೀಗೆ ಯಜ್ಞ ಅಂತ ಹೇಳುವಾಗ ಯಜ್ಞೆಗೆ ದಕ್ಷಿಣೆಯೇ ಮೊದಲಾದ ಎಲ್ಲ ಬೇಕಾದದ್ದು ಅಂತ ಹೇಳ್ಕೊಂಡು ದಕ್ಷಿಣೆಗಳು ಅಂತ ಆ ಒಂದು ಹೆಸರು ಕೂಡ ಲಕ್ಷ್ಮೀದೇವಿಗಿದೆ. ಹೀಗೆ ಈ ಎಲ್ಲ ರೂಪಗಳಿಂದ ಕೂಡಿದ ಸಮೇತಾದ್, ಈ ಎಲ್ಲ ರೂಪಗಳಿಂದ ಕೂಡಿದ, ಈ ಎಲ್ಲ ಮಹಾಲಕ್ಷ್ಮಿಗಳ ರೂಪಗಳಿಂದ ಕೂಡಿದ ಈ ಮಹಾಲಕ್ಷ್ಮಿ ದಕ್ಷಿಣಾಭಿ ದಕ್ಷಿಣೆಗಳು ಅಂತ ಹೇಳಿಸಲ್ಪಡುವ ಅಥವಾ ಪ್ರಸಿದ್ಧಿಯಾದ ಮಹಾಲಕ್ಷ್ಮಿಯ
ಸಮೇತಾದ್ ಅಂದರೆ ಎಲ್ಲ ರೂಪಗಳಿಂದ ಕೂಡಿದ ಈ ಮಹಾಲಕ್ಷ್ಮಿಗಿಂತ ವರಿಷ್ಠೋಹಂ ನಾನು ಉತ್ತಮ. ಯಾಕಂದರೆ ನಾರದರು ಇಡೀ ಸುತ್ತಿ ಬಂದಿದ್ದಾರೆ, ಮಹಾಲಕ್ಷ್ಮಿ ಎಲ್ಲರಿಗಿಂತ ಉತ್ತಮ ಅಂತ ಆಗಿದೆ. ಆ ಮಹಾಲಕ್ಷ್ಮಿಗೆ ನಾರದರಿಗೆ ಹೇಳಿದ್ಲು ಏನಂತ ಹೇಳಿದರೆ, ನನಗಿಂತ ಉತ್ತಮ ಯಾರು, ಈ ಭಗವಂತ, ನನಗೆ ಯಾಕೆ ಹೇಳ್ತೀರಿ ನಾರದರೆ ಅಂತ ಹೇಳಿದಾಗ ಅಂತ ಹೇಳಿದರೆ, ನಾರದರಿಗೆ ಗೊತ್ತಿದೆ, ಗೊತ್ತಿದ್ದನ್ನು ಪುನಃ ಅವರಿಗೆ ಕೇಳಲಿಕ್ಕೆ ಇಷ್ಟ. ಅವರಿಗೆ ಏನಂತ ಹೇಳಿದರೆ, ಭಗವಂತ ಎಲ್ಲರಿಗಿಂತ ಉತ್ತಮ, ಅದನ್ನು ಎಷ್ಟು ಸಲ ಕೇಳಿದರೂ ನಾರದರಿಗೆ ಸಾಕಾಗೋದಿಲ್ಲ ಅಂತಹ. ಯಾಕಂತೇಳಿದರೆ ಆಶ್ಚರ್ಯ, ಇದೊಂದು ಆಶ್ಚರ್ಯ ಅಂತೇಳಿದರೆ ಭಗವಂತ ಎಲ್ಲರಿಗಿಂತ ಉತ್ತಮ ಅಂದರೆ ಈ ಆಶ್ಚರ್ಯ ಅನ್ನುವಂಥದ್ದು ಇನ್ನೂ ಬರ್ತಾ ಇದೆ. ಏನು ಇನ್ನೆರಡು ಶ್ಲೋಕದಲ್ಲಿ ಎಷ್ಟು ಆಶ್ಚರ್ಯಕ್ಕೆ ಏನು ಕಾರಣ, ಈಗ ಒಂದು ಸಲ ಕೆಲ ಗೊತ್ತಾಯಿತು ಭಗವಂತ ಎಲ್ಲರಿಗಿಂತ ಉತ್ತಮ ಅಂತ. ಈಗ ಹೇಳ್ತಾರೆ ಭಗವಂತ ಲಕ್ಷ್ಮೀದೇವಿಗಿಂತ ಮತ್ತು ಎಲ್ಲ ದೇವತೆಗಳಿಗಿಂತ ಉತ್ತಮ ಅಂತ ಆಯ್ತಲ್ವ. ನಂತರ ವರಿಷ್ಠೋಹಂ ಉತ್ತಮ, ನಾನು ಉತ್ತಮ, ಶ್ರೇಷ್ಠ, ಎಲ್ಲರಿಗಿಂತ ಸರ್ವೋತ್ತಮ, ಎಲ್ಲ ದೇವತೆಗಳಿಗಿಂತ ಉತ್ತಮ. ನೆಕ್ಸ್ಟ್ ಜಗತಃ ಸರ್ವದಾ ಏವ, ಇಡೀ ಜಗತ್ತಿನಿಂದ ನಾನು ಉತ್ತಮ ಅಂತೇಳಿದರೆ ಇಡೀ ಜಗತ್ತನ್ನೇ ಒಂದು ಕಡೆ ಇಟ್ಕೊಂಬಿಡಿ. ಅಲ್ಲ, ಇಡೀ ಜಗತ್ತು, ಹೌದು, ಇಡೀ ಜಗತ್ತನ್ನು ಒಂದು ಕಡೆ ಇಟ್ಕೊಂಡ್ರೆ ಆ ಜಗತ್ತಿನಲ್ಲಿ ಬ್ರಹ್ಮರುದ್ರಾದಿಗಳಿಂದ ಕೂಡಿದ ಎಲ್ಲ ದೇವತೆಗಳು ಇದ್ದಾರೆ. ಲಕ್ಷ್ಮೀದೇವಿಯನ್ನು ಆ ಜಗತ್ತಿನಲ್ಲೇ ಇಟ್ಕೊಂಬೇಡಿ. ಇಟ್ಟುಕೊಂಡ್ರೂ ಅವರೆಲ್ಲರಿಗಿಂತ ನಾನು ಉತ್ತಮ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂಥದ್ದು. ಏನಂತ ಹೇಳಿದರೆ, ಕ್ಷರಾಕ್ಷರ ಅಂತ ಬರ್ತದೆ 15ನೇ ಅಧ್ಯಾಯದಲ್ಲಿ ಇದು ಬರ್ತದೆ. ಏನಂತ ಹೇಳಿದರೆ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಎರಡು ನಮನೆ ಪುರುಷರಿದ್ದಾರೆ ಈ ಪ್ರಪಂಚದಲ್ಲಿ. ದ್ವಾವಿಮೌ ಪುರುಷೌ ಲೋಕೆ, ಎರಡು ನಮನೆ ಪುರುಷರು ಅಂದರೆ ಎರಡು ನಮನೆ ಜೀವಿಗಳು, ಎರಡು ನಮನೆ ಚೇತನರು ಅಂದರೆ ಯಾರು ಅಂತ ಹೇಳಿದರೆ, ಒಂದು ಕ್ಷರ, ಒಂದು ಅಕ್ಷರ. ಕ್ಷರ ಅಂದರೆ ಯಾರು? ಬ್ರಹ್ಮದೇವರಿಂದ, ಚತುರ್ಮುಖ ಬ್ರಹ್ಮದೇವರಿಂದ ಹಿಡಿದು ಅಮೀಬಾ ವೈರಸ್ಸು ಅಲ್ಲಿವರೆಗೆ, ಮೇಲಿಂದ ಕೆಳಗವರೆಗೆ ಎಲ್ಲ ಕ್ಷರರು. ಎಲ್ಲ ದೇವತೆಗಳು, ಎಲ್ಲ ರಾಕ್ಷಸರು, ಎಲ್ಲ ಮನುಷ್ಯರು, ಎಲ್ಲ ಇದು ಸರ್ಪಗಳು, ಹಾವುಗಳು, ಎಲ್ಲ ಪ್ರಾಣಿಗಳು ಎಲ್ಲ ಬಂದುಬಿಡ್ತು. ಅಂದರೆ ಇದು ಕ್ಷರ ಅಂತ ಆಯಿತು. ಇನ್ನು ಅಕ್ಷರ ಅಂತ ಹೇಳಿದರೆ ಒಬ್ಬಳೆ ಮಹಾಲಕ್ಷ್ಮಿ. ಸೊ ಕ್ಷರ ಮತ್ತು ಅಕ್ಷರ ಈ ಎರಡನ್ನೂ ಸೇರಿಸಿ ಒಂದು ಜಗತ್ತು ಅಂತ ಇರೋದು. ಈ ಜಗತ್ತಿಗಿಂತ ಮಿಗಿಲಾಗಿ, ಈ ಜಗತ್ತಿಂದ ಹೊರತಾಗಿ ಇರುವವನು ಭಗವಂತ. ಆ ಭಗವಂತ ಈ ಜಗತ್ತಿನ ಒಳಗೂ ಇದ್ದಾನೆ, ಈ ಜಗತ್ತಿನ ಹೊರಗೂ ಇದ್ದಾನೆ. ಅದು ಭಗವಂತ ಮಾತ್ರ. ಅಂದರೆ ಈ ಸ್ವತಂತ್ರವಾಗಿರುವಂಥವನು ಭಗವಂತ. ಕ್ಷರಸರ್ವಾಣಿ ಭೂತಾನಿ, ಬ್ರಹ್ಮದೇವರಿಂದ ಹಿಡಿದು ವೈರಸ್ ತನಕ, ಅಂದರೆ ಕಾಣುವುದಿಲ್ಲ ನೋಡಿ, ಒಂದು ಅಣು ಸೂಕ್ಷ್ಮ, ಅಲ್ಲಿವರೆಗೆ ಎಲ್ಲರೂ ಕ್ಷರ ಪುರುಷರು. ಮಹಾಲಕ್ಷ್ಮಿ ಒಬ್ಬಳೇ ಕೂಟಸ್ಥ ಅಕ್ಷರ ಉಚ್ಯತೆ. ಮಹಾಲಕ್ಷ್ಮಿ ಒಬ್ಬಳು ಅಕ್ಷರ. ಆಮೇಲೆ ಭಗವಂತ ಹೇಳೋದು ಭಗವದ್ಗೀತೆಯಲ್ಲಿ ಆ ನೆಕ್ಸ್ಟ್ ಶ್ಲೋಕ, ಉತ್ತಮ ಪುರುಷಸ್ತು ಅನ್ಯಃ, ನಾನು ಅವರೆಲ್ಲರಿಗಿಂತ ಉತ್ತಮ, ನನ್ನನ್ನು ಪರಮಾತ್ಮ ಇತಿ ಉದಾಹೃತಃ. ಯೋ ಲೋಕತ್ರಯಂ ಆವಿಶ್ಯ, ಈ ಎಲ್ಲ ಮೂರು ಲೋಕಗಳನ್ನು ನಾನು ಒಳಗೂ ಇದ್ದೇನೆ. ಬಿಭರ್ತಿ ಅವ್ಯಯ ಈಶ್ವರ, ನಾನು ಈ ಮೂರು ಲೋಕಗಳನ್ನು ಧರಿಸಿದ್ದೇನೆ ಅಂತೇಳಿದರೆ ಮೂರು ಲೋಕಗಳಲ್ಲಿ ಇದ್ದುಕೊಂಡು ಧರಿಸಲಿಕ್ಕಾಗತ್ತಾ? ಇಲ್ಲ. ನಾನು ಹೊರಗಿದ್ದು ಈ ಮೂರು ಲೋಕಗಳನ್ನು ಧರಿಸಿದ್ದೇನೆ. ನಾನು ಒಳಗೂ ಇದ್ದೇನೆ, ನಾನು ಹೊರಗೂ ಇದ್ದೇನೆ. ನನ್ನನ್ನು ಈಶ್ವರ ಅಂತಾರೆ. ಈಶ್ವರ ಅಂದರೆ ಶಿವ ಅಲ್ಲ, ಈಶ್ವರ ಅಂದರೆ ಒಡೆಯ, ಅಂದರೆ ಎಲ್ಲ ಲೋಕಗಳಿಗೂ ನಾನೇ ಸೃಷ್ಟಿ ಮಾಡಿದ್ದು, ಅದರ ಒಡೆಯ ನಾನೇ ಅಂತ ಹೇಳುವಂಥದ್ದು. ಸೊ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ, ನಾನು ಅಕ್ಷರ ಅಂತ ಹೇಳಿಸಿಕೊಂಡಿರುವಂತಹ ಮಹಾಲಕ್ಷ್ಮಿಗಿಂತಲೂ ಉತ್ತಮನು. ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ, ಆದ್ದರಿಂದ ವೇದಗಳು ನನ್ನನ್ನು ಹೇಳ್ತಾವೆ, ಅರೆ ಭಗವಂತ ನೀನು ಪುರುಷೋತ್ತಮ ಅಂತ ಪ್ರಸಿದ್ಧಿಯಾಗಿದ್ದಿ.
ಅಥೋಸ್ಮಿ ಲೋಕೆ ವೇದೇಚ, ಎಲ್ಲ ಲೋಕಗಳು ಎಲ್ಲ ವೇದಗಳು ನನ್ನನ್ನು ಕೊಂಡಾಡ್ತವೆ. ಏನಂತ? ಭಗವಂತ ನೀವು ಪುರುಷೋತ್ತಮ ಅಂತ ಪ್ರಸಿದ್ಧಿಯಾಗಿದ್ದೀರಿ, ಪುರುಷೋತ್ತಮ. ಸೊ ಹೀಗೆ ಇದು ಭಗವದ್ಗೀತೆಯ 15ನೇ ಅಧ್ಯಾಯದ 3 ಶ್ಲೋಕಗಳು. ಸೊ ಇದನ್ನೇ ಇಲ್ಲಿ ಹೇಳಿದ್ದು ಅಂತೇಳಿದರೆ ಈ ನಾರದರದ್ದು ಕತೆ ಎಲ್ಲ ಸುತ್ತಿಕೊಂಡು ಬಂದದ್ದು ಇದೇ ಸ್ಟೋರಿಯನ್ನು ಹೇಳಲಿಕ್ಕೆ. ಆಮೇಲಿಂದ ಭಗವಂತ ಕೆಲವೆಲ್ಲ ರಹಸ್ಯವನ್ನು ಹೇಳ್ತಾರೆ. ಈಗ ಏನಂತೇಳಿದರೆ, ಮತ್ತು ಸಾಮರ್ಥ್ಯಾತ್ ನೈವ ಚ ಅನಂತ ಭಾಗೋ ದಕ್ಷಿಣಾನಾಂ ವಿದ್ಯತೆ ನಾರದೇತಿ. ನಾರದರೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೇನೆ. ಏನಂತೇಳಿದರೆ, ಮತ್ತು ಸಾಮರ್ಥ್ಯಾತ್, ನನಗೆ ಎಷ್ಟು ಶಕ್ತಿ ಇದೆ ಆ ಶಕ್ತಿಗೆ ಅಚಿಂತ್ಯ ಶಕ್ತಿ ಅಂತ ಹೆಸರು. ದೇವತೆಗಳಿಗೆ ಊಹಿಸ್ಲಿಕ್ಕಾಗೋದಿಲ್ಲ, ಅರೆ ಭಗವಂತನ ಹತ್ರ ಇಷ್ಟೊಂದು ಶಕ್ತಿ ಇದೆಯಾ ಅಂತ. ಅದಕ್ಕೆ ಆಶ್ಚರ್ಯ ಅಂತ ಹೇಳೋದು. ಅಂತೇಳಿದರೆ ಭಗವಂತ ಹೇಳ್ತಾನೆ, ನನ್ನ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿದರೆ, ಮತ್ತು ಸಾಮರ್ಥ್ಯಾತ್ ಅದನ್ನು ಅನಂತ ಭಾಗ ಮಾಡಿದರೆ, ಅನಂತ ಭಾಗ ಅಂತ ಹೇಳಿದರೆ ಒಂದು ಈಗ 2 ಭಾಗ, ಒಂದು ಪೇಪರ್ ಅಂತ ಇಟ್ಕೊಳ್ಳಿ. ಮೊದಲು ಅದನ್ನು 2 ಭಾಗ ಮಾಡ್ತೇವೆ, ಆಮೇಲೆ 2 ಭಾಗ ಇದ್ದದ್ದನ್ನು 4 ಭಾಗ ಮಾಡ್ತೇವೆ, 4 ಭಾಗ ಇದ್ದದ್ದನ್ನು 8 ಭಾಗ ಮಾಡ್ತೇವೆ, 8 ಭಾಗ ಇದ್ದದ್ದನ್ನು 16 ಭಾಗ ಮಾಡ್ತೇವೆ. ಹೀಗೆ ಭಾಗ ಮಾಡ್ತಾ ಹೋಗ್ತೇವೆ ಅಂತ ಇಟ್ಕೊಳ್ಳಿ, ದೊಡ್ಡ ಪೇಪರ್ ಅಂತ ಇಟ್ಕೊಳ್ಳಿ. ಸೊ ಎಷ್ಟು ಲಕ್ಷ ಭಾಗ ಆಯಿತು, ಕೋಟಿ ಭಾಗ ಆಯಿತು ಅಂತ ಇಟ್ಕೊಳ್ಳಿ. ಪರಮಾತ್ಮ ಹೇಳ್ತಾನೆ, ನನ್ನ ಸಾಮರ್ಥ್ಯವನ್ನು ಕೋಟಿ ಭಾಗ ಮಾಡಿ, ನೀವು ಕೋಟಿ ಭಾಗ ಮಾಡಿ ಅದರ ಒಂದು ಭಾಗಕ್ಕೆ ಈ ಲಕ್ಷ್ಮೀದೇವಿ ಸರಿಸಮ ಆಗ್ತಾಳ ಅಂತ ಹೇಳಿದರೆ ಇಲ್ಲ. ಅಂದರೆ ಇಡೀ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠ ಮಹಾಲಕ್ಷ್ಮಿ, ಎಲ್ಲವನ್ನೂ ನಡೆಸುವವಳು ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಗಿಂತ ಭಗವಂತ ಎಷ್ಟು ಎತ್ತರದಲ್ಲಿ ಇದ್ದಾನೆ ಅಂತೇಳಿದರೆ, ಭಗವಂತನ ಶಕ್ತಿಯ ಕೋಟಿ ಭಾಗ ಮಾಡಿದರೆ ಆ ಒಂದು ಭಾಗ ಆದರೂ ಮಹಾಲಕ್ಷ್ಮಿಗೆ ಈಕ್ವಲೆಂಟ್ ಆಗುತ್ತೆ ಅಂದರೆ ಅಷ್ಟು ಆಗೋದಿಲ್ಲ. ಮಹಾಲಕ್ಷ್ಮಿ ಹತ್ರ ಅಷ್ಟು ಸಾಮರ್ಥ್ಯನೂ ಇಲ್ಲ ಅಂತೇಳಿದರೆ, ಹಾಗಾದರೆ ಮಹಾಲಕ್ಷ್ಮಿ ಎಲ್ಲವನ್ನೂ ನಡೆಸುವ ಸಾಮರ್ಥ್ಯ ಇಟ್ಟುಕೊಂಡವಳು, ಹಾಗಾದರೆ ಭಗವಂತನ ಹತ್ರ ಎಷ್ಟು ಪಟ್ಟು ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು ನಾವು ಊಹಿಸಿಕೊಳ್ಬೇಕು. ಆದ್ದರಿಂದಲೇ ನಾರದರು ಬಂದು ಹೇಳಿದ್ದು, ಏ ಭಗವಂತ ನೀನು ಆಶ್ಚರ್ಯ, ನೀನು ಆಶ್ಚರ್ಯ. ಅದನ್ನೇ ಹೇಳುವಂಥದ್ದು ಆಶ್ಚರ್ಯ. ಯಾಕೆ ಆಶ್ಚರ್ಯ ಅಂತ ಹೇಳಿದರೆ, ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕನೂ ಬರ್ತದೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ನನ್ನನ್ನು ಕೆಲವರು ಆಶ್ಚರ್ಯ ಅಂತ ನೋಡ್ತಾರೆ. ನೋಡುವುದಂದರೆ ಊಹಿಸುವುದು. ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ. ಮತ್ತು ಹೇಳ್ತಾರೆ ವದತಿ ಅಂದರೆ ಮಾತಾಡ್ಕೋತಾರೆ. ಆ ಭಗವಂತ ಎಂಥ ಆಶ್ಚರ್ಯ ರೀ ಇಷ್ಟು ಅಂತ ಹೇಳಿದರೆ, ಅಂದರೆ ಭಗವಂತನ ಶಕ್ತಿ ಎಷ್ಟಿದೆ ಅಂತ ಹೇಳಿದರೆ, ಅದನ್ನು ಕೋಟಿ ಭಾಗ ಮಾಡಿದರೆ ಆ ಒಂದು ಭಾಗ ಕೂಡ ಮಹಾಲಕ್ಷ್ಮಿದು ಶಕ್ತಿ ಆಗುವುದಿಲ್ಲ. ಅಂದರೆ ಮಹಾಲಕ್ಷ್ಮಿದು ಶಕ್ತಿ ನಮಗೆ ಗೊತ್ತಿದೆ. ಏನಂತ ಹೇಳಿದರೆ, ನಮ್ಮನ್ನೆಲ್ಲ ಆಳುವುದು ಮಹಾಲಕ್ಷ್ಮಿಯೇ. ಆ ಮಹಾಲಕ್ಷ್ಮಿ ಭಗವಂತನ ಅಧೀನ. ಅಂದರೆ ಭಗವಂತನ ಶಕ್ತಿ ಎಷ್ಟಿದೆ ಅಂದರೆ ಎಷ್ಟು ಪಟ್ಟು ಅದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಆಶ್ಚರ್ಯವತ್ ಚ ಏನಂ ಅನ್ಯ ಶೃಣೋತಿ. ಇನ್ನು ಕೆಲವರು ಕೇಳಿದವರು, ಹೌದಾ ಇಷ್ಟು ಸಾಮರ್ಥ್ಯ ಇದೆಯಾ ಭಗವಂತನ ಹತ್ರ, ಶೃಣೋತಿ. ಇದನ್ನು ಕೇಳಿಬಿಟ್ಟು ಅವರಿಗೆ ದಿಗಿಲಾಗಿ ಬಿಡ್ತದೆ, ಏನ್ರಿ ಇದು ಆಶ್ಚರ್ಯ ಅಂತೇಳಿ. ಶ್ರುತ್ವಾಪಿ ಏನಂ ವೇದನ ಚೈವ ಕಶ್ಚಿತ್. ಇದನ್ನು ನೋಡಿ ಕೇಳಿ ಓದಿ ಮನನ ಮಾಡಿ ಆಮೇಲಿಂದ ಚರ್ಚೆ ಮಾಡಿ ಎಲ್ಲ ಮಾಡಿದರೂ ಕೆಲವರಿಗೆ ಅರ್ಥವೇ ಆಗುವುದಿಲ್ಲ, ಇದು ಇಷ್ಟು ಶಕ್ತಿ ಅಂದರೆ ಹೇಗೆ ಅಂತ. ಸೊ ಏನಾದರೂ ಇರಲಿ, ಇದು ಮಾತ್ರ ಆಶ್ಚರ್ಯ. ಅದಕ್ಕೆ ಹೇಳಿದ್ದು ಭಗವಂತನಿಗೆ ನಾರದರು ಆಶ್ಚರ್ಯ ಅಂತೇಳಿ. ಆಶ್ಚರ್ಯ ಅಂತ ಹೇಳಿದ ಕೂಡಲೇ ಭಗವಂತ ಹೇಳಿದ್ದೇನು, ದಕ್ಷಿಣಾಭಿಹಿ. ಏನದು ದಕ್ಷಿಣೆಗಳು
ಅಂತ ಎಲ್ರಿಗೂ ದಕ್ಷಿಣೆಗಳು ಅಂತ ಭಗವಂತ ಏನು ಹೇಳಿದ್ದದು ನಮ್ಗೆ ಅರ್ಥ ಆಗಲಿಲ್ಲ. ನಾರದರೆ ನೀವೇ ಹೇಳಿ, ಅರ್ಥ ಹೇಳಿ ಅಂತ ನಾರದರು ಅಲ್ಲಿಂದ ಶುರು ಮಾಡಿದರು. ನಾನು ಕೂರ್ಮನ ಹತ್ರ ಹೋದೆ. ಕೂರ್ಮ ಹೇಳಿದ, ಅಯ್ಯೋ ನಂದಿ ಏನಪ್ಪ ಸರ್ವೋತ್ತಮ, ಗಂಗೆಗೆ ಹೇಳಿ, ಎಷ್ಟು ಕೂರ್ಮಗಳುಂಟು ಗಂಗೆಯಲ್ಲಿ ಅಂತ. ಗಂಗೆ ಹೇಳಿದ್ಲು, ಏನು ನಾರದರೆ, ನಾನು ಒಂದು ಗಂಗಾ ನದಿ, ಆ ಸಮುದ್ರಕ್ಕೆ ಎಷ್ಟು ನದಿಗಳು ಸೇರ್ತವೆ, ವರುಣ ಶ್ರೇಷ್ಠ ಅಂತ. ವರುಣ ಹೇಳ್ತಾನೆ ಉಮೆಗೆ, ಉಮೆ ಹೇಳ್ತಾರೆ ರುದ್ರಾದಿಗಳಿಗೆ, ರುದ್ರಾದಿಗಳು ಹೇಳ್ತಾರೆ ನಮ್ಮ ಅಪ್ಪ ಯಾರು ಚತುರ್ಮುಖ ಬ್ರಹ್ಮ ಅಂತ, ಚತುರ್ಮುಖ ಬ್ರಹ್ಮದರು ಹೇಳ್ತಾರೆ ನಮ್ಮ ಅಮ್ಮ ಯಾರು ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ ಹೇಳ್ತಾಳೆ, ಏನು ನಾರದರೆ, ನಾನು ಇಲ್ಲಿ ತೊಡೆಯ ಮೇಲೆ ಕೂತಿದ್ದೇನೆ, ವಕ್ಷಸ್ಥಳದಲ್ಲಿ ಕೂತಿದ್ದೇನೆ, ಕೆಲವು ಸಲ ಭಗವಂತನ ಒಳಗೋಗಿ ಕೂತ್ಕೊಳ್ತೇನೆ. ನಾನು ಒಳಗೋಗಿ ಕೂತ್ಕೊಂಡಾಗ ನಾನು ಶ್ರೇಷ್ಠ, ಇನ್ನೂ ಶ್ರೇಷ್ಠ ಅಂತ ಆಗ್ತೀನಿ. ಅಂದರೆ ಗೊತ್ತಾಯ್ತಾ ನಿಮಗೆ, ನನ್ನ ಶ್ರೇಷ್ಠತ್ವ ಯಾರು? ಈ ಭಗವಂತ. ಈ ಭಗವಂತನಿಂದ ನಾನು ಶ್ರೇಷ್ಠ ಇರೋದು. ಹಾಗಾದರೆ ಯಾರು ಶ್ರೇಷ್ಠ? ಭಗವಂತ ಶ್ರೇಷ್ಠ. ಭಗವಂತ ಹೇಳ್ತಾನೆ, ನನ್ನ 1,000,000 ವಿಭಾಗ ಮಾಡಿದರೂ ಮಹಾಲಕ್ಷ್ಮಿ ಅದಕ್ಕೆ ಈಕ್ವಲೆಂಟ್ ಆಗೋದಿಲ್ಲ. ಅಂದರೆ ಬ್ರಹ್ಮದೇವರಿಗಿಂತ ರುದ್ರದೇವರಿಗಿಂತ ಎಲ್ಲರಿಗಿಂತ ಮಹಾಲಕ್ಷ್ಮಿ ಶ್ರೇಷ್ಠ. ಆದರೆ ಹಾಗಾದರೆ ಮಹಾಲಕ್ಷ್ಮಿದು ಶಕ್ತಿಗಿಂತ ಎಷ್ಟು ಪಟ್ಟು ಭಗವಂತನ ಶಕ್ತಿ ಅಂತ ಹೇಳಿದರೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕೋಟಿ ಕಟ್ಟಲೆ, ಕೋಟಿ ಪಾಲು ಶ್ರೇಷ್ಠ ಅಂತ. ಅದಕ್ಕೆ ಹೇಳ್ತಾರೆ ಆಶ್ಚರ್ಯ. ಇದು ಆಶ್ಚರ್ಯ ಅಂತ ಭಗವಂತನನ್ನು ಧ್ಯಾನ ಮಾಡುವಂಥ ನಾವು ಧನ್ಯರು ಅಂತ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಮತ್ ಸಾಮರ್ಥ್ಯಾತ್, ನನ್ನ ಸಾಮರ್ಥ್ಯದ ಅನಂತ ಭಾಗ ಮಾಡಿದರೂ ದಕ್ಷಿಣಾನಾಂ ನೈವ ವಿದ್ಯತೆ. ದಕ್ಷಿಣಾನಾಂ ಅಂದರೆ ಈ ದಕ್ಷಿಣೆಗಳು, ಅಥವಾ ಶ್ರೀಭೂ ದುರ್ಗಾ ಅಂತ, ಅಥವಾ ಶ್ರೀ ಅಂತ ತಿಳ್ಕೊಂಡು ತೊಡೆ ಮೇಲೆ ಕೂತವಳು, ಆಮೇಲೆ ಲಕ್ಷ್ಮೀದೇವಿ ಅಂತ ನನ್ನ ವಾಮಾರ್ಧದಲ್ಲಿ ಭಗವಂತನ ವಕ್ಷಸ್ಥಳದಲ್ಲಿ ಕೂತು ಇಡೀ ಎಡಭಾಗವನ್ನು ಆವರಿಸಿರೋಳು ಅಂತ. ಈ ಎಲ್ಲರಿಗಿಂತ ಅಂತೇಳಿದರೆ, ಎಲ್ಲರಿಗಿಂತ ಸರ್ವೋತ್ತಮನಾದ ಭಗವಂತನ ಶಕ್ತಿ ಎಷ್ಟು ಅಂತ ಹೇಳಿದರೆ, ಆ ಶಕ್ತಿಯ ಕೋಟಿ ಪಾಲು ಮಾಡಿದರೂ ಒಂದು ಪಾಲು ಕೂಡ ದಕ್ಷಿಣಾನಾಂ ನ ವಿದ್ಯೇತಿ. ಈ ದಕ್ಷಿಣೆಗಳು ಅಂತ ಪ್ರಸಿದ್ಧಿಯಾದ ಮಹಾಲಕ್ಷ್ಮಿದ್ದು ಆ 1,000,000 ಪಾಲಿನಲ್ಲಿ ಒಂದು ಪಾಲು ಕೂಡ ಆಗುವುದಿಲ್ಲ ಅಂತ ಹೇಳಿದ್ರೆ, ಹಾಗಾದರೆ ಭಗವಂತನ ಶಕ್ತಿ ಎಷ್ಟು ಅಂತ ಹೇಳ್ತಾರೆ ಭಗವಂತ. ನಾರದರೆ ಹಾಗಾದರೆ ಸ್ವಲ್ಪ ಗೊತ್ತಾಯಿತಾ ಅಂತ ಹೇಳಿದರೆ, ನಾರದರು ಹೇಳ್ತಾರೆ, ಭಗವಂತ ನನಗೆ ಮೊದಲೇ ಗೊತ್ತಿದೆ ನಿಮ್ಮ ಶಕ್ತಿ ಎಷ್ಟು ಅಂತ ಹೇಳ್ಕೊಂಡು ಕೈ ಮುಗಿದುಕೊಂಡು ಹೇಳ್ತಾರೆ. ಅದಕ್ಕೋಸ್ಕರ ನಾರದರು ಎಲ್ಲಿ ಹೋದರೂ ಹೇಳುವುದೇನು? ನಾರಾಯಣ ನಾರಾಯಣ ಅಂತೇಳಿದರೆ, ಅವರು ಹೋದಲ್ಲಿ, ಬಂದಲ್ಲಿ, ಇದ್ದಲ್ಲಿ, ಕೂತಲ್ಲಿ, ಎಲ್ಲಿ ಏನು ಮಾಡಿದರೂ ನಾರಾಯಣ ನಾರಾಯಣ. ನಾರದರ ಬಾಯಲ್ಲಿ ಇರುವುದೇ ನಾರಾಯಣ ನಾರಾಯಣ. ಸೊ ಹೀಗೆ ಇದು 76ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತಂದರೆ, ನಾರದರಿಗೆ ಹೇಳುವಂಥದ್ದು ಭಗವಂತ, ನಾರದರೆ ಈ ದಕ್ಷಿಣೆಗಳಿಂದ ಕೂಡಿದ ತುಂಬ ರೂಪಗಳಿರುವಂತಹ ಈ ಮಹಾಲಕ್ಷ್ಮಿಗಿಂತಲೂ, ಸಮಸ್ತವಾದ ಜಗತ್ತಿಗಿಂತಲೂ, ಜಗತ ಸರ್ವದೈವ, ಇಡೀ ಜಗತ್ತಿಗಿಂತಲೂ, ಇಡೀ ಜಗತ್ತಿನಲ್ಲಿ ಮಹಾಲಕ್ಷ್ಮಿ ಬ್ರಹ್ಮರುದ್ರಾದಿಗಳಿಂದ ಕೂಡಿದ ಎಲ್ಲ ದೇವತೆಗಳು ಇದ್ದು ಆ ಜಗತ್ತಿನಿಂದ ಭಗವಂತ ಶ್ರೇಷ್ಠ. ಸಮಸ್ತ ಜಗತ್ತಿಗಿಂತಲೂ ನಾನು ಸರ್ವದಾ ಮಿಗಿಲಾಗಿರುವೆ. ನನ್ನ ಸಾಮರ್ಥ್ಯದ ಅನಂತ ಭಾಗದ ಒಂದು ಭಾಗವೂ ಕೂಡ, ಅನಂತ ಭಾಗ, ಅನಂತ ಅಂತೇಳಿದರೆ ಎಷ್ಟು, ಅದಕ್ಕೆ ಹೇಳ್ತಾ ಹೋದ್ ನಾನು. ಒಂದು ಫಸ್ಟಿಗೆ 2 ಭಾಗ ಆಯಿತು, 4 ಭಾಗ ಆಯಿತು, 8 ಭಾಗ ಆಯಿತು, 16 ಭಾಗ ಆಯಿತು, 32 ಭಾಗ ಆಯಿತು. ಹೀಗೆ ಭಾಗ ಮಾಡಿ 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 ಅನಂತ ಅಂತೇಳಿದರೆ ಲೆಕ್ಕ ಇಲ್ಲದಷ್ಟು ಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗ ಕೂಡ ಮಹಾಲಕ್ಷ್ಮಿ ಈಕ್ವಲೆಂಟ್ ಆಗೋದಿಲ್ಲ ಅಂತೇಳಿದರೆ ಭಗವಂತನ ಹತ್ರ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನು ಭಗವಂತ ನಾರದರಿಗೆ ಈ ರೀತಿ ರಹಸ್ಯವನ್ನು ಹೇಳ್ತಾರೆ. ಈ ರೀತಿ ಹಾಗಾದರೆ ಅದಕ್ಕೆ ಹೇಳಿದ್ದು ನಾರದರು, ಅರೇ ಆಶ್ಚರ್ಯ ಭಗವಂತ ಅಂತೇಳಿದರೆ, ನಿನ್ನನ್ನು ಕೇಳುವುದು ಆಶ್ಚರ್ಯ, ನಿನ್ನ ಬಗ್ಗೆ ಓದುವುದು ಆಶ್ಚರ್ಯ, ನಿನ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಆಶ್ಚರ್ಯ. ಯಾಕಂದರೆ ಇಂತಹ ಒಂದು ಆಶ್ಚರ್ಯ ಅಂಥ ಭಗವಂತ ಅಂದರೆ ಎಷ್ಟೋ ಜನರಿಗೆ ಎಷ್ಟು ಓದಿ ಎಲ್ಲ ಏನು ಮಾಡಿದರೂ ಇದು ಗೊತ್ತಾಗೋದಿಲ್ಲ, ಇದು ಇಷ್ಟು ಶಕ್ತಿ ಎಲ್ಲಿದು, ಏನಿದು ಸಂಗತಿ ಅಂತ ಗೊತ್ತಾಗೋದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಆ ಶ್ಲೋಕ ಹೇಳ್ತದೆ. ಎಲ್ಲ ಆದರೂ ಎಷ್ಟು ಓದಿದರೂ ಇದು ಗೊತ್ತೇ ಆಗೋದಿಲ್ಲ, ಇದು ಏನಿದು ಆಶ್ಚರ್ಯ ಅಂತ. ಅದೇ ಆಶ್ಚರ್ಯ ಭಗವಂತ ಅನ್ನುವಂಥದ್ದು. ಅಲ್ಲಿಗೆ 76ನೇ ಶ್ಲೋಕ ಆಯಿತು. 77ನೇ ಶ್ಲೋಕವೇನಾರೆ
ಕೃಷ್ಣೇನ ಪ್ರತಿಮೇನ ಭೂಪ ಅನ್ಯೋತ್ತಮತ್ವಂ ದಕ್ಷಿಣಾನಾಂ ಚ ಶಶ್ವತ ಸೇಯಂ ಭೈಷ್ಮೀ ದಕ್ಷಿಣ ಕೇಶವೋಯಂ ತಸ್ಯ ಶ್ರೇಷ್ಠ ಪಶ್ಯತ ರಾಜಸಂಘ. 77ನೇ ಶ್ಲೋಕ. ಇವಾಗ ನಾರದರು ಅರಸರಿಗೆ ಹೇಳ್ತಾ ಇದ್ದಾರೆ, ಎಲ್ಲೋ ಅರಸರೇ, ಅಸದೃಶನಾದ ಕೃಷ್ಣನಿಂದ ಯಾವಾಗಲೂ ದಕ್ಷಿಣಾದೇವಿಯರಿಗೆ ಇತರವಾದ ಜಗತ್ತಿನಿಂದ ಉತ್ತಮತ್ವವು ಇದೆ ಎಂಬ ಅಭಿಪ್ರಾಯದಿಂದ ದಕ್ಷಿಣಾಭಿ ಸಾಕಂ ಎಂದು ಹೇಳಲ್ಪಟ್ಟಿತು. ಹಾಗಾದರೆ ಕೇಶವನು ಉತ್ತಮನಾಗಿದ್ದಲ್ಲಿ ಕೃಷ್ಣನು ಧನ್ಯನು ಆಶ್ಚರ್ಯನೆಂದು ಏಕೆ ಹೇಳಲ್ಪಟ್ಟಿತು ಅಂತ ಕೇಳಿದ್ರೆ, ಈ ರುಕ್ಮಿಣಿಯು ಆ ದಕ್ಷಿಣಾದೇವಿಯೇ, ಆ ಕೇಶವನೇ ಈ ಕೃಷ್ಣನು. ಎಲ್ಲೋ ರಾಜ ಸಮೂಹವೇ, ಈ ದಕ್ಷಿಣಾದೇವಿಗಿಂತ ಈ ಕೃಷ್ಣನು ಶ್ರೇಷ್ಠನು ನೋಡಿರಿ ಅಂತ ಹೇಳ್ತಾರೆ. ಅಂದರೆ ಈ ವಿಷಯದಲ್ಲಿ ಲಾಸ್ಟ್ ಶ್ಲೋಕ ಇದು. ಉಕ್ತಂ ಕೃಷ್ಣೇನ ಅಪ್ರತಿಮೇನ ಭೂಪ ಅನ್ಯೋತ್ತಮತ್ವಂ ದಕ್ಷಿಣಾನಾಂಚ ಶಶ್ವತ್ ಸೇಯಂ ಭೈಷ್ಮೀ ದಕ್ಷಿಣ ಕೇಶವೋಯಂ ತಸ್ಯ ಶ್ರೇಷ್ಠ ಪಶ್ಯತ ರಾಜಸಂಗಾಹ. ನಾರದರು ಹೇಳ್ತಾರೆ, ಇನ್ನು ನಾನು ಹೊರಡಲಿಕ್ಕಾಯಿತು. ಲಾಸ್ಟ್ ಶ್ಲೋಕ, ನಾರದರಿಗೆ ಹೊರಡಲಿಕ್ಕೆ ಟೈಮ್ ಆಗಿದೆ. ಸೊ ಇದರಲ್ಲೆಲ್ಲ ಸಭೆಯಲ್ಲೆಲ್ಲ ಹೇಳ್ತಾರಲ್ವ ಅಂತ ಹೇಳಿದರೆ, ಇನ್ನು ಇವ್ರದ್ದು ಈಗ ಭಾಷಣ ಆದ್ಕೊಳ್ಳಿ ಅವರು ಹೋಗ್ತಾರೆ, ಯಾಕಂತೇಳಿ ಅವರಿಗೆ ಇನ್ನೂ 4-5 ಕಡೆಗೆ ಹೋಗ್ಲಿಕ್ಕುಂಟು ಅಂತ. ಹಾಗೆ ಈಗ ನಮ್ಮದು ಸಭೆ ನಡೀತದೆ, ನಾರದರು ಹೋಗ್ತಾರೆ ಅಷ್ಟೇ. ಹೋಗುವ ಮೊದಲು ಲಾಸ್ಟ್ ಶ್ಲೋಕ ಏನಿದೆ ಅಂತ ಹೇಳಿದರೆ, ಉಕ್ತಂ ಕೃಷ್ಣೇನ, ನಾರದರು ಹೇಳ್ತಾರೆ, ಹೇ ಭೂಪಾಹ, ಭೂಪ ಅಂತ ಇದೆ ನೋಡಿ, ಹೇ ಭೂಪಾಹ, ಹೇ ರಾಜರುಗಳೇ ಅಂತ ಹೇಳಿದರೆ, ಇಷ್ಟೆಲ್ಲ ಕೇಳಿದಿರಿ, ಎಲ್ಲ ವಿಷಯ ಕೇಳಿದಿರಿ, ಎಷ್ಟು ಶಕ್ತಿ ಕೃಷ್ಣನಿಗಿದೆ ಊಹಿಸಿಕೊಂಡು ಕೂತ್ಕೊಂಡಿದ್ದೀರಿ, ಹೌದಾ ಅಂತ. ಅಂದರೆ ನಿಮಗೀಗ ನಿಜವಾಗಿ ಗೊತ್ತಾಯಿತು, ಇದು ನಿಜವಾಗಿಯೂ ಆಶ್ಚರ್ಯ ಅಂತೇಳಿ. ಸೊ ಈ ಆಶ್ಚರ್ಯವಾದ ಈ ಕಥೆಯನ್ನು ಕೇಳಿದವರೆಲ್ಲರೂ ಧನ್ಯರು ಅಂತ ಹೇಳುವಂತಹ ಈ ಲಾಸ್ಟ್ ಶ್ಲೋಕ ಉಕ್ತಂ ಕೃಷ್ಣೇನ, ಕೃಷ್ಣನಿಂದ ಹೇಳಲ್ಪಟ್ಟಿತು, ಭಗವಂತನಿಂದ. ಅಪ್ರತಿಮೇನ, ಕೃಷ್ಣ ಅಂತೇಳಿದರೆ ಅಪ್ರತಿಮ, ಅಪ್ರಮೇಯ, ಅಪ್ರತಿಮ ಅಂತೇಳಿದರೆ ಅಪರಿಮಿತ ಶಕ್ತಿ, ಅಪರಿಮಿತ ಜ್ಞಾನ ಅಂತೇಳಿದರೆ ಅಪರಿಮಿತ ಸುಖ ಅಂತೇಳಿದರೆ ಎಷ್ಟು ಸುಖ ಅಂತೇಳಿದರೆ, ಮಹಾಲಕ್ಷ್ಮಿ ಪ್ರತಿ ಕ್ಷಣ ಕೂಡ ಭಗವಂತನ ಸೇವೆ ಮಾಡುವವಳು. ಕೋಟಿ ಕೋಟಿ ಭೃತ್ಯರಿರಲು ಸಾನುರಾಗದಿಂದ ಅಂತೇಳಿದರೆ ಎಷ್ಟು ಸೇವೆ ಮಾಡುವವರು ಹೆಂಡತಿಯಂದರಿದ್ದಾರೆ. ಅಂದರೆ ಒಂದು ಸಲ ಆದರೂ ಇದು ತಮ್ಮ ಗಂಡಂದಿರ ಮೇಲೆ ಸಿಟ್ಟು ಬರ್ತದೆ. ಆದರೆ ಮಹಾಲಕ್ಷ್ಮಿಗೆ ಒಂದು ಸಲ ಆದರೂ ಸಿಟ್ಟು ಬರುವಾಗಿ ಭಗವಂತ ಮಾಡ್ತಾನ? ಇಲ್ಲವೇ ಇಲ್ಲ. ಅಂದರೆ ಆ ಮಹಾಲಕ್ಷ್ಮಿ ಎಷ್ಟು ಹೊತ್ತಿಗೂ ನೋಡಿದರೂ ಸಾನುರಾಗ, ಅನುರಾಗ, ಅತ್ಯಂತ ಪ್ರೀತಿಯಿಂದ ಭಗವಂತನ ಸೇವೆ ಮಾಡ್ತಾಳೆ. ಸೊ ಅಂತಹ ಮಹಾಲಕ್ಷ್ಮಿದ್ದು ಕೂಡ ಪ್ರೀತಿ ಭಗವಂತನಿಗೆ ಬೇಕಂತಿಲ್ಲ. ಯಾಕಂದರೆ ಸ್ವರಮಣ ಅಂದರೆ ಎಲ್ಲ ಸುಖ ಅವನತ್ರವೇ ಇರುವಾಗ ಮಹಾಲಕ್ಷ್ಮಿಯಿಂದ ಸಿಗಲಿಕ್ಕೆ ಏನೂ ಇಲ್ಲ ಭಗವಂತನಿಗೆ. ನೋಡಿ, ಆ ಭಗವಂತನಿಗೆ ಮಹಾಲಕ್ಷ್ಮಿಯಿಂದಾಗಲಿ ಅಥವಾ ಅಷ್ಟಮೈಷಿಯರಿಂದಾಗಲಿ ಅಥವಾ 16,108 ಜನ, ಎಷ್ಟೋ ಜನ ಭಾಗವತವನ್ನೆಲ್ಲ ಓದಿ ಹೇಳೋದು, ಇದು ಏನ್ರಿ ಕೃಷ್ಣ ಅಂದರೆ ಇವ ಸ್ತ್ರೀ ಲೋಲ, ಇವ ಯಾವಾಗ ನೋಡಿದ್ರು ಹುಡುಗಿಯರ ಹಿಂದೆ ಬಿದ್ದಿರ್ತಾನೆ ಅಂದರೆ, ನಿಜವಾಗಿ ನೋಡಿದರೆ ಕೃಷ್ಣನಿಗೆ ಯಾವುದಾದ್ರೂ ಹುಡುಗಿ ಬೇಕಾ ಅಂದರೆ ಯಾವ ಹುಡುಗಿ ಮಹಾಲಕ್ಷ್ಮಿಯೇ ಬೇಡ ಅವನಿಗೆ ಅಂತೇಳಿದರೆ. 16,108 ಜನರನ್ನು ಅವ ಯಾಕೆ ಮದುವೆ ಆದದ್ದು ಅಂತೇಳಿದರೆ, ಅವರು ಅಂತಹ ತಪಸ್ಸು ಮಾಡಿ ವ್ರತ ಮಾಡಿ ಭಗವಂತನೇ ನಮಗೆ ಗಂಡ ಆಗಬೇಕಂತ ಅವರು ಕೇಳಿಕೊಂಡು ವರ ಪಡ್ಕೊಂಡು ಬಂದದ್ದರಿಂದ ಅವರನ್ನು ಮದುವೆ ಆಗುವಾಗ ಏನನ್ನು ನೋಡಿ ಮದುವೆ ಆದದ್ದು? ಎಲ್ಲರಲ್ಲಿಯೂ ಮಹಾಲಕ್ಷ್ಮಿಯ ಆವೇಶ ಇದೆಯಾ ಅಂತ. ಅಷ್ಟಮೈಷಿಯರ ವಿಷಯ ಹೇಳುವಾಗ ಕೂಡ ಅದನ್ನೇ ಹೇಳಿದರು. ಯಾವಾಗ ಮಹಾಲಕ್ಷ್ಮಿಯ ಆವೇಶ ಜಾಸ್ತಿ ಇರ್ತದೋ ಆವಾಗ ಕೃಷ್ಣ ಜಾಸ್ತಿ ಪ್ರೀತಿ ಮಾಡ್ತಾನೆ. ಹಾಗಾದರೆ ಎಲ್ಲರಲ್ಲಿಯೂ ಕೂಡ ಮಹಾಲಕ್ಷ್ಮಿಯನ್ನು ಭಗವಂತ ಕಾಣ್ತಾನೆ ಅಂತ ಅರ್ಥ. ಆಹಾ, ಮಹಾಲಕ್ಷ್ಮಿಯೇ ಭಗವಂತನಿಗೆ ಬೇಕಾಗಿ ಇಲ್ಲ. ಯಾಕಂತೇಳಿದ್ರೆ ಮಹಾಲಕ್ಷ್ಮಿಯ ಸುಖ ಅವನಿಗೆ ಯಾಕೆ ಬೇಕು? ಯಾಕಂತೇಳಿದ್ರೆ ಪೂರ್ಣ ಸುಖ ಇರುವವನು, ಪೂರ್ಣ ಸುಖ, ಪೂರ್ಣ ಆನಂದ. ಅಂದರೆ ಮಹಾಲಕ್ಷ್ಮಿಯ ಸುಖ ಕೂಡ ಅವನಲ್ಲೇ ಇದೆ. ಮಹಾಲಕ್ಷ್ಮಿಯಿಂದ ಏನಾಗಬೇಕು? ಏನೂ ಆಗಲಿಕ್ಕಿಲ್ಲ. ಅಂದರೆ ಮಹಾಲಕ್ಷ್ಮಿಗೋಸ್ಕರ ಮಹಾಲಕ್ಷ್ಮಿಯನ್ನು ಆಲಿಂಗನ ಮಾಡಿಕೊಂಡು ಇರುವಂಥದ್ದು ಅನ್ನುವಂಥದ್ದು. ಸೊ ಅಂತಹ ಭಗವಂತ
ಅವನು ನಿಜವಾಗಿಯೂ ಆಶ್ಚರ್ಯ. ಸೊ ಹೀಗೆ ಅಪ್ರತಿಮ ಅಂತ ಹೇಳಿದರು ನಾರದರು. ಅಪ್ರತಿಮ ಅಂತ ಹೇಳಿದರೆ ಭಗವಂತನ ಸದೃಶ ಇನ್ನೊಬ್ಬರು ಇಲ್ಲ. ಅಪ್ರತಿಮ ಅಂತ ಹೇಳಿದರೆ ಮಾತಾಡಲಿಕ್ಕೆ ಇಲ್ಲ, ಅಂದರೆ ಭಗವಂತ ಶ್ರೇಷ್ಠ ಹೌದೋ ಅಲ್ವಾ ಅಂತ ಕೇಳಲಿಕ್ಕೆ ಇಲ್ಲ, ಯಾಕಂದರೆ ಮನದಟ್ಟಾಗಿ ಹೋಯಿತು. ಎಂಥ ಶಕ್ತಿ, ಅದ್ಭುತ ಶಕ್ತಿ ಅಂತ. ಸೊ ಅಪ್ರತಿಮನಾದ ಭಗವಂತ, ಹೇ ಭೂಪಾಹ, ಹೇ ರಾಜರುಗಳೇ, ಅನ್ಯ ಉತ್ತಮತ್ವಂ, ಎಲ್ಲರಿಗಿಂತ ಉತ್ತಮ. ಆಮೇಲಿಂದ ದಕ್ಷಿಣಾನಾಂ ಚ ಶಾಶ್ವತ್. ಶಾಶ್ವತ ಅಂದರೆ ಶಾಶ್ವತವಾದದ್ದಿದು, ಒಂದು ದಿವಸ ಅಂತಲ್ಲ, ಅಥವಾ ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ ಅಂತಲ್ಲ. ಇದು ಶಾಶ್ವತ, ಅನಾದಿ ಕಾಲದಿಂದ, ಸೃಷ್ಟಿಯ ಆದಿಯಲ್ಲಿ ಭಗವಂತ ಮಾತ್ರ ಇದ್ದದ್ದು, ಇನ್ಯಾರಿಲ್ಲ. ಸೊ ಆವತ್ತಿನಿಂದ ಇವತ್ತಿನವರೆಗೆ ಎಷ್ಟೋ ಸೃಷ್ಟಿಯಾಗಿದೆ, ಎಷ್ಟೋ ಪ್ರಳಯ ಆಗಿದೆ, ಪುನಃ ಸೃಷ್ಟಿಯಾಗಿದೆ, ಪುನಃ ಪ್ರಳಯ ಆಗಿದೆ. ಸೊ ಹೀಗೆ ಭಗವಂತ ಮಾತ್ರ ಈ ಶಾಶ್ವತ. ಈ ಭಗವಂತ ಎಲ್ಲರಿಗಿಂತ ಶ್ರೇಷ್ಠ. ದಕ್ಷಿಣಾನಾಂ ಅಂದರೆ ಲಕ್ಷ್ಮೀದೇವಿಗಿಂತಲೂ ಶ್ರೇಷ್ಠ. ದಕ್ಷಿಣ ಅಂದರೆ ಮಹಾಲಕ್ಷ್ಮಿ. ದಕ್ಷಿಣಾನಾಂ ಅಂತ ಬಹುವಚನ, ಯಾಕಂದರೆ ದಕ್ಷಿಣೆಗಳು ಅಂತೇಳಿದರೆ ವೇದಾಭಿಮಾನಿನಿ ವೇದಗಳು, ಯಜ್ಞಾಭಿಮಾನಿನಿ ಯಜ್ಞಗಳು. ಬಹುರೂಪ ಅಂದರೆ ಶ್ರೀ ಭೂದುರ್ಗಾ ಅಂತ, ಶ್ರೀ ಭೂದುರ್ಗಾ ಅಂತ ಮೂರು ರೂಪಗಳು. ಸೊ ಹೀಗೆ ಅಂತಹ ಮಹಾಲಕ್ಷ್ಮಿ, ಬಹುರೂಪಗಳಾದ ಮಹಾಲಕ್ಷ್ಮಿಗಿಂತಲೂ ಶ್ರೇಷ್ಠನಾದ ಭಗವಂತ. ಆಮೇಲಿಂದ ಹೇಳ್ತಾರೆ, ಈಗ ನಿಮಗೆ ನಾರಾಯಣನ ಬಗ್ಗೆ ಗೊತ್ತಾಯಿತು, ಆ ನಾರಾಯಣನೇ ಶ್ರೀಕೃಷ್ಣ ಅಂತ ಗೊತ್ತಾಯಿತು, ಮಹಾಲಕ್ಷ್ಮಿ ಬಗ್ಗೆ ಗೊತ್ತಾಯಿತು. ಈಗ ಶ್ರೀಕೃಷ್ಣನೊಟ್ಟಿಗೆ ಇರುವವ್ರದ್ದು ಯಾರು? ರುಕ್ಮಿಣಿ. ಆ ಮಹಾಲಕ್ಷ್ಮಿಯೇ ರುಕ್ಮಿಣಿ. ಸೇಯಂ ಭೈಷ್ಮಿ. ಸೇಯಂ ಅಂದರೆ ಸಾ ಇಯಂ, ಗುಣಸಂಧಿ. ಸಾ ಇಯಂ ಅಂದರೆ ಸಾ ಅಂದರೆ ಆ ಮಹಾಲಕ್ಷ್ಮಿ, ಇಯಂ ಈ ಭೈಷ್ಮಿ ರುಕ್ಮಿಣಿ. ಆ ಮಹಾಲಕ್ಷ್ಮಿಯೇ ರುಕ್ಮಿಣಿ ನಿಮ್ಮ ಮುಂದೆ ಕೃಷ್ಣನ ಒಟ್ಟಿಗೆ ಕೂತ್ಕೊಂಡದ್ದು. ರುಕ್ಮಿಣಿ ರುಕ್ಮಿಣಿ ಅಂತ ಹೇಳಿದ್ರೆ ಇವಳೇ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಸೇಯಂ ಭೈಷ್ಮಿ, ಇವಳೇ ಸಾ ಮಹಾಲಕ್ಷ್ಮಿ, ಇಯಂ ಇವಳು ರುಕ್ಮಿಣಿ, ಅವಳೇ ಮಹಾಲಕ್ಷ್ಮಿ ಅಂತ. ದಕ್ಷಿಣ ಅಂದರೆ ದಕ್ಷಿಣ ಅಂತ ಮಹಾಲಕ್ಷ್ಮಿಗೆ ನಾವು ಕರೀತಾ ಇದ್ದದ್ದು. ಈಗ ಬೇಕಾದರೆ ನೀವು ರುಕ್ಮಿಣಿಯನ್ನು ಕೂಡ ದಕ್ಷಿಣ ಅಂತ ಕರಿಬೋದು, ದಕ್ಷಿಣ. ಆಮೇಲೆ ಕೇಶವೋ ಅಯಂ ಅಂತೇಳಿದರೆ, ಕೇಶವ ಅಂತೇಳಿದರೆ ನಾವು ಕೇಶವ ಅಂತ ಹೇಳ್ತೀವಿ. ಯಾಕೆ? ಕಾ ಅಂದರೆ ಬ್ರಹ್ಮದೇವರು, ಈಶಾ ಅಂದರೆ ರುದ್ರದೇವರು, ಬ್ರಹ್ಮದೇವರು ರುದ್ರದೇವರು, ಇವರಿಬ್ಬರಿಗೂ ಪ್ರವರ್ತಕನಾಗಿರುವಂತಹ, ಪ್ರೇರಕನಾಗಿರುವಂಥ ಭಗವಂತ ಕೇಶವ ಅಂತ ಪ್ರಸಿದ್ಧನಾದ ಹೆಸರು. ಆ ಕೇಶವನೇ ಈ ಶ್ರೀಕೃಷ್ಣ ನಿಮ್ಮ ಮುಂದೆ ಇರುವಂಥದ್ದು. ಹಾಗಾದರೆ ಆ ನಾರಾಯಣನೇ ಈ ಶ್ರೀಕೃಷ್ಣ, ಆ ಮಹಾಲಕ್ಷ್ಮಿಯೇ ಈ ರುಕ್ಮಿಣಿ ಅಂತೇಳಿ ಎಲ್ಲ ವಿಷಯ ಗೊತ್ತಾಯ್ತಲ್ಲ. ತಸ್ಯಾಹ ಶ್ರೇಷ್ಠ ಅಂತೇಳಿದರೆ ಈ ಮಹಾಲಕ್ಷ್ಮಿ ಮತ್ತು ಭಗವಂತ ಇವರು ಅತ್ಯಂತ ಶ್ರೇಷ್ಠರು. ಮಹಾಲಕ್ಷ್ಮಿಗಿಂತಲೂ ಭಗವಂತ ಶ್ರೇಷ್ಠ. ಯಾಕಂದರೆ ಭಗವಂತನು ಪೂರ್ಣ, ಭಗವಂತನು ಸ್ವತಂತ್ರ. ಅಲ್ಲ, ಮಹಾಲಕ್ಷ್ಮಿ ಇಷ್ಟೆಲ್ಲ ಕೆಲಸ ಮಾಡ್ತಾಳೆ. ಎಲ್ಲ ದೇವತೆಗಳು ಮಹಾಲಕ್ಷ್ಮಿಗೆ ಸಲಾಮ್ ಹೊಡೆಯೋದು. ಅಲ್ಲಿ ರುದ್ರದೇವರ ಪಟ್ಟದಲ್ಲಿ ಯಾರನ್ನು ಕೂರಿಸ್ಬೇಕು? ಅದು ಮಹಾಲಕ್ಷ್ಮಿದ ಅಧಿಕಾರ. ಬ್ರಹ್ಮದೇವರ ಪಟ್ಟದಲ್ಲಿ ಯಾರನ್ನು ಕೂರಿಸ್ಬೇಕು ಅಂದರೆ 100 ರುಜುಗಳಿದ್ದಾರೆ. ನೆಕ್ಸ್ಟ್ ವಾಯುದೇವರಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ. ಸೊ ಯಾರು ಕೂತ್ಕೊಳ್ಳಿಕ್ಕೆ? ಮಹಾಲಕ್ಷ್ಮಿ ಡಿಸೈಡ್ ಮಾಡೋದು. ಎಲ್ಲವೂ ಮಹಾಲಕ್ಷ್ಮಿ ಡಿಸೈಡ್ ಮಾಡೋದು ಅಂತ ಹೇಳಿದ ಮೇಲೆ ಮಹಾಲಕ್ಷ್ಮಿಗೆ ತುಂಬ ಪವರ್ಸ್ ಇರಬೇಕಲ್ವಾ? ಅಂದರೆ ಉಂಟು, ತುಂಬ ಸಾಮರ್ಥ್ಯಗಳು ಉಂಟಲ್ಲ, ಉಂಟು. ಮತ್ತು ನೀವು ಹೇಳ್ತೀರಿ ಮಹಾಲಕ್ಷ್ಮಿಗಿಂತ ಭಗವಂತ. ಆ ಸಾಮರ್ಥ್ಯಗಳು ಮಹಾಲಕ್ಷ್ಮಿಗೆ ಕೊಟ್ಟದ್ದು ಯಾರು ಅಂದರೆ ಭಗವಂತ. ಭಗವಂತ ಕೊಟ್ಟದ್ದರಿಂದ ಇದೆ. ಆದ್ದರಿಂದ ಮಹಾಲಕ್ಷ್ಮಿ ಸದಾ ಭಗವಂತನಿಗೆ ಸೇವೆ ಮಾಡ್ತಾ ಇರುವವಳು, ಭಗವಂತನ ಅಧೀನ ಇರುವವಳು. ಸೊ ಈ ರೀತಿ ಇದನ್ನೆಲ್ಲ ಶ್ರೇಷ್ಠ ಪಶ್ಯತ ರಾಜಸಂಗಾಹ. ನೋಡಿರಿ, ಪಶ್ಯತ ಅಂದರೆ ನೋಡಿರಿ. ನಿಮಗೆ ಗೊತ್ತಾಯ್ತಲ್ವಾ? ನಿಮ್ಮ ಕಣ್ಣ ಮುಂದೆ ಆ ಅತೀ ಶ್ರೇಷ್ಠಳಾದ ಮಹಾಲಕ್ಷ್ಮಿಗಿಂತಲೂ ಶ್ರೇಷ್ಠನಾದ ನಾರಾಯಣ ನಿಮ್ಮ ಕಣ್ಣ ಮುಂದೆ ಕೂತಿದ್ದಾರೆ ಅಂತ ನಾರದರು ಹೇಳಿ, ನಾನಿನ್ನು ಹೊರಟು ಬರ್ತೇನೆ, ನಾರಾಯಣ ನಾರಾಯಣ ಅಂತ ಹೊರಟು ಹೋಗಿಬಿಡ್ತಾರೆ. ಸೊ ನಂತರ ಏನಂತ ಹೇಳಿದರೆ, ಇಲ್ಲಿ ಉಕ್ತಂ ಕೃಷ್ಣೇನ ಅಪ್ರತಿಮೇನ ಭೂಪ. ಎಲೆ ರಾಜರುಗಳೇ, ಹೇ ಭೂಪಾಹ, ಹೀಗೆ
ಅನುಪಮನಾದ ಅಥವಾ ಅಪ್ರತಿಮನಾದ ಅಥವಾ ಅಪ್ರಮೇಯನಾದ ಅಂತ ಅಪರಿಮಿತ ಶಕ್ತಿ ಇರುವಂತಹ ಅಚಿಂತ್ಯ ಶಕ್ತಿ ಇರುವಂತಹ ಆ ಭಗವಂತ ಏನು ತಿಳಿಸ್ತಾನೆ ಅಂತ ಹೇಳಿದರೆ, ಬೇರೆ ಎಲ್ಲದಕ್ಕಿಂತಲೂ ದಕ್ಷಿಣಾರೂಪದ ಮಹಾಲಕ್ಷ್ಮಿ ಸದಾ ಉತ್ತಮಳು, ಅವಳಿಗಿಂತ ಎಷ್ಟು ಪಾಲು ಉತ್ತಮ ಭಗವಂತ ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ದಕ್ಷಿಣಾದೇವಿ ಮಹಾಲಕ್ಷ್ಮಿ ಇದ್ದಾಳಲ್ಲ, ಅವಳೇ ಈ ರುಕ್ಮಿಣಿ. ಅವಳಿಗಿಂತ ಎಷ್ಟು ಪಾಲು ಮಿಗಿಲು ಗೊತ್ತಿಲ್ಲ, ಅಂತೂ ಮಿಗಿಲಾದವನು ಕೇಶವ ಅಂತ ನೀವು ಏನು ಅಂದರೆ ಅತ್ಯಂತ ನೀವು ಗೌರವಯುತವಾಗಿ ಹೇಳ್ತೀರಿ. ಯಾಕಂದರೆ ಬ್ರಹ್ಮದೇವರಿಗೂ ಪ್ರೇರಣೆ ಕೊಡುವವನು ಈ ಭಗವಂತ, ರುದ್ರದೇವರಿಗೂ ಪ್ರೇರಣೆ ಕೊಡುವಂಥದ್ದು ಈ ಭಗವಂತ. ಆದ್ದರಿಂದ ಭಗವಂತ ಅಂದರೆ ಅತ್ಯಂತ ಶ್ರೇಷ್ಠ ಅಂತ ಕೇಶವ ಅಂತ ಹೆಸರಿಟ್ಟುಕೊಂಡು ಯಾವ ನಾರಾಯಣನನ್ನು ನೀವು ಹೇಳ್ತೀರೋ ಅದೇ ಈ ಶ್ರೀಕೃಷ್ಣ ನಿಮ್ಮ ಮುಂದೆ ಕೂತಿದ್ದಾನೆ ರುಕ್ಮಿಣಿಯ ಜೊತೆಗೆ ಎಂಬುದನ್ನು ಕಾಣಿರಿ. ಪಶ್ಯತ ರಾಜಸಂಗಾಹ, ಹೇ ರಾಜರುಗಳೇ ಅಂತ ನಾರದರು ಹೇಳಿ ಅಲ್ಲಿಂದ ಹೊರಡುತ್ತಾರೆ. ನಾರದರು ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣೆ ಮಸ್ತು.